ಓಂ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ನಮ್ಮ ಸುಧ್ಯಾನ ತೇಜ ವಾಹಿನಿಗೆ ತಮ್ಮರಿಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಂದಿನ ಆಧ್ಯಾತ್ಮಿಕ ರಸಪ್ರಶ್ನೆ. ಇಂದು ಎನಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ, ಸುಂದರ ವದನನೇ ನಂದಗೋಪನ ಕಂದ, ಮಂದರೋದ್ಧಾರ ಆನಂದ ಇಂದಿರಾರಮಣ ಎಂಬ ಈ ಸುಂದರ ಭಕ್ತಿಗೀತೆಯನ್ನು ರಚಿಸಿದವರು ಯಾರು ಮತ್ತು ಅವರ ಜನ್ಮಸ್ಥಳ ಯಾವುದು? ಉತ್ತರವನ್ನು ಪಾತ್ರ ಸಂಗತಿಯ ನಂತರದಲ್ಲಿ ತಿಳಿಸಲಾಗುತ್ತದೆ. ಇಂದಿನ ಪಾತ್ರ 9 ಅಕೃತರ್ವಣ. ಅಕೃತರ್ವಣ ಎಂಬುವವನು ಪರಶುರಾಮನ ಶಿಷ್ಯ, ಶಾಂತನೆಂಬ ಮುನಿಯ ಮಗ. ಈತ ಒಮ್ಮೆ ಕಾಡಿನಲ್ಲಿ ಸಂಚರಿಸುತ್ತಿದ್ದ. ಇವನು ಬಾಲ್ಯದಲ್ಲಿಯೇ ತೀರ್ಥಯಾತ್ರೆ ಮಾಡುತ್ತಾ ಅರಣ್ಯದಲ್ಲಿ ನಡೆಯುತ್ತಿದ್ದಾಗ ಒಮ್ಮೆ ದಾರಿ ತಪ್ಪಿ ಒಂದು ಹುಲಿಯ ಬಾಯಿಗೆ ಬೀಳುವುದರಲ್ಲಿದ್ದಾಗ ಪರಶುರಾಮರು ಬಂದು ಕಾಪಾಡಿದರು. ಆಗಿನಿಂದ ಅಕೃತರ್ವಣನು ಸದಾ ಪರಶುರಾಮರ ಸೇವೆ ಮಾಡುತ್ತಿದ್ದ. ಹುಲಿಯ ಕೈಗೆ ಸಿಕ್ಕಿಯೂ ಗಾಯವಾಗದೆ ಪಾರಾದುದರಿಂದ ಅವನಿಗೆ ಈ ಹೆಸರು ಬಂದಿದೆ. ಈತ ಅಂಬೆಗೆ ಸಹಾಯ ಮಾಡಿ ಭೀಷ್ಮನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿಸುವ ಸಂಕಲ್ಪ ಹೊತ್ತವನು. ಆಕಸ್ಮಿಕವಾಗಿ ಇವನನ್ನು ಸಂಧಿಸಿದ ಅಂಬೆ ಪರಶುರಾಮನ ಕೃಪೆಗೂ ಪಾತ್ರಳಾಗಿ ಅದೃಷ್ಟ ಪರೀಕ್ಷೆಗೆ ಪ್ರಯತ್ನಿಸುತ್ತಾಳೆ. ವಿಚಿತ್ರವೀರ್ಯನನ್ನು ಒಲ್ಲದೆ ತನ್ನ ಪ್ರಿಯನಾದ ಸಾಲ್ವನ ಬಳಿಗೆ ಅಂಬೆ ಹೋಗುತ್ತಾಳಷ್ಟೆ. ಆದರೆ ಭೀಷ್ಮರಿಂದ ಸ್ವಯಂವರ ಸಂದರ್ಭದಲ್ಲಿ ಸೋತಿದ್ದ ಸಾಲ್ವನು ಅಂಬೆಯನ್ನು ತಿರಸ್ಕರಿಸುತ್ತಾನೆ. ಎಲ್ಲ ಕಡೆ ಸೋತ ಅಂಬೆ ನಶಕ್ಯಂ ಕಾಶೀನಗರಂ ಪುನರ್ಗಂತು ಪಿತೃಗೃಹಾನ್ ಎಂದುಕೊಳ್ಳುತ್ತಾಳೆ. ಕೊನೆಗೆ ಕಾಡಿಗೆ ಋಷಿಗಳ ಬಳಿ ಹೋದಾಗ ದುಃಖದ್ವಯಮಿದಂ ಭದ್ರೇ ಕತರಸ್ಯ ವಿಕೀರ್ಷಸಿ. ಅಮ್ಮ, ನಿನ್ನ ದುಃಖ 2 ಬಗೆಯದು. ಆದರೆ ಅಪರಾಧಿ ಸೌಭಪತಿಯಾದ ಸಾಲ್ವನೋ ಅಥವಾ ಭೀಷ್ಮನೋ? ನೀನೇ ಹೇಳು. ಇಬ್ಬರೂ ನಮ್ಮ ಗುರುಗಳಿಗೆ ಬೇಕಾದವರೇ. ಸಾಲ್ವನಿಗೆ ಸರಿಯಾದ ಶಾಸ್ತಿ ಮಾಡುತ್ತಾರೆ. ಅದೇ ರೀತಿ ಭೀಷ್ಮನದೂ ತಪ್ಪು ಎನಿಸಿದರೆ ಅವನೊಂದಿಗೆ ಯುದ್ಧ ಮಾಡಿ ಸೋಲಿಸಿ ನಿನ್ನನ್ನು ಭೀಷ್ಮನು ಪರಿಗ್ರಹಿಸುವಂತೆ ಮಾಡುತ್ತಾರೆ ಎಂಬ ಉತ್ತರ ಬರುತ್ತದೆ. ಆದರೆ ಅಂಬೆ ಏನೂ ಉತ್ತರ ಹೇಳದೆ ನೀವೇ ನಿಶ್ಚಯಿಸಿ ಎಂದಳು. ಅಕೃತರ್ವಣನು ತನ್ನ ಗುರುಗಳು ಪರಶುರಾಮರು ಅಲ್ಲಿಗೆ ಬರುವ ತನಕ ಕಾದಿದ್ದು ಅವರಿಗೆ ಸಮಸ್ಯೆಯನ್ನು ವಿವರಿಸಿದ. ಗುರುಗಳು ಮತ್ತೆ ಅಂಬೆಯನ್ನು ಕೇಳಿದಾಗ ಅವಳು ಭೀಷ್ಮನ ಮೇಲೆ ದೂರು ಕೊಟ್ಟಳು. ಇದೇ ಸಂದರ್ಭವನ್ನು ಕಾದಿದ್ದ ಅಕೃತರ್ವಣನು, ಗುರುಗಳೇ, ಅಂಬೆ ನಿಮ್ಮ ಪಾದ ಹಿಡಿದು ಬೇಡಿದ್ದಾಳೆ. ದುರಹಂಕಾರಿ ಕ್ಷತ್ರಿಯನಾದ ಭೀಷ್ಮನು ನನ್ನ ಸಮಾನ ಯಾವನಿದ್ದಾನೆ ಎಂದು ಬೀಗುತ್ತಿದ್ದಾನೆ. ಅವನಿಗೆ ಬುದ್ಧಿ ಕಲಿಸಬೇಕು ಎಂದು ಉತ್ತೇಜಿಸಿದ. ಅಕೃತರ್ವಣನು ಅಂಬೆಯ ಪಕ್ಷವನ್ನು ವಹಿಸಿ ಆಕೆಗಿಂತಲೂ ಉಗ್ರವಾಗಿ ಮಾತಾಡಿ ಪರಶುರಾಮರನ್ನು ಪ್ರೀತಿಯ ಶಿಷ್ಯ ಭೀಷ್ಮರ ಮೇಲೆ ಯುದ್ಧಕ್ಕೆ ಬಿಟ್ಟಿದ್ದು ವಿಚಿತ್ರವಾಗಿ ಕಾಣುತ್ತದೆ. ಆದರೆ ಅಂಬೆಯ ಮತ್ತು ಅಕೃತರ್ವಣನ ಆಸೆ ನೆರವೇರಲಿಲ್ಲ. ಕುರುಕ್ಷೇತ್ರದಲ್ಲಿ ನಡೆದ 30 ದಿನಗಳ ಘೋರ ಯುದ್ಧದಲ್ಲಿ ಅಕೃತರ್ವಣನೇ ಪರಶುರಾಮರ ರಥದ ಸಾರಥಿಯಾಗಿ ರಥವನ್ನು ಮುನ್ನಡೆಸಿದ. ಆದರೆ ಪರಶುರಾಮರಿಗೆ ಸೋಲಾಯಿತು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಅಕೃತರ್ವಣನ ಹೆಸರು ಮಹಾಭಾರತದ ಉದ್ಯೋಗ ಪರ್ವ ಹಾಗೂ ವನಪರ್ವಗಳಲ್ಲಿ ಕಾಣಿಸಿಕೊಂಡಿದೆ. ಆತನು ಧರ್ಮರಾಯನಿಗೆ ಪರಶುರಾಮನ ಕಥೆಯನ್ನು ವಿಸ್ತಾರವಾಗಿ ನಿರೂಪಿಸಿದ್ದಾನೆ. ಹಾಗೆಯೇ ದುರ್ಯೋಧನನಿಗೆ ಕುರುವಂಶದ ಇತಿಹಾಸವನ್ನು ವಿವರವಾಗಿ ತಿಳಿಸಿದ್ದಾನೆ ಎಂಬಲ್ಲಿಗೆ ಈ ಪಾತ್ರ ಪರಿಚಯವನ್ನು ಮುಗಿಸುತ್ತಿದ್ದೇವೆ. ಈಗ
ಆಧ್ಯಾತ್ಮಿಕ ರಸಪ್ರಶ್ನೆಗೆ ಉತ್ತರ: ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ. ಇದನ್ನು ರಚಿಸಿದವರು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಜನ್ಮಸ್ಥಳ ಭುವನಗಿರಿ, ತಮಿಳುನಾಡು ರಾಜ್ಯ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.